ಇವನು ಇಲ್ಲಿದ್ದವನು ಅಲ್ಲಿಗೆ ನಗ್ದ. ಇವಾಗ ಅವನ ಪಾನ್ ನನಗೆ ಬಂತು. ಈ ರೀತಿ ಈ ರೀತಿ ಅಡ್ಜಸೆಂಟ್ ಸೈಡ್ ಚೊಟ್ಟವಾಗಿ ನೆಗಿಬೇಕು, ಇಲ್ಲದಿದ್ದರೆ ಈ ರೀತಿ ನೇರವಾಗಿ ನೆಗಿಬೇಕು. ಮೂವ್ ಮಾಡಬೇಕಾದ್ರೂ ಅಷ್ಟೇ, ಈ ರೀತಿ ಮೂವ್ ಮಾಡಬೇಕು, ಇಲ್ಲ ಈ ರೀತಿ ಮೂವ್ ಮಾಡಬೇಕು. ಇದೆರಡೇ ಆಪ್ಷನ್ನು. ಒಂದೊಂದೇ ಮನೆ ಮೂವ್ ಮಾಡಬೇಕು. ಯಾರು ಗೆಲ್ತಾರೆ ಅಂದರೆ ಯಾರು ಜಾಸ್ತಿ ಅವರ ಶತ್ರುದು ಪಾನ್ ಎತ್ಕೊಂಡಿರ್ತಾರೋ ಅವ್ರು ಗೆಲ್ತಾರೆ. ಇವಾಗ ಇನ್ನೊಂದು ಸಲ ಫುಲ್ಲು ನಾವು ಆಟ ಆಡ್ಬಿಟ್ಟು ತೋರಿಸ್ತೀವಿ. ಇವಾಗ ರಿಯಲ್ ಮ್ಯಾಚ್ ಆಡ್ತೀವಿ. ಇವಾಗ ರೂಲ್ಸ್ ಎಲ್ಲ ಗೊತ್ತಿದೆ, ಮತ್ತೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಾನ್ ಹೆಂಗೆ ಕ್ಯಾಪ್ಚರ್ ಮಾಡೋದು ಅಂತ. ಈ ರೀತಿ ಪಾನ್ನ ಕ್ಯಾಪ್ಚರ್ ಮಾಡೋದು. ಈ ರೀತಿ 2 ಪಾನ್ ಇದೆ ಅಂದ್ಕೊಳ್ಳೋಣ. ಇವಾಗ ಇಲ್ಲಿರೋನು ಜಂಪ್ ಮಾಡ್ದ. ಸೊ ಈ ಪಾನ್ ನಮಗೆ ಬಂತು. ಮತ್ತು ಇಲ್ಲೊಂದು ಪಾನ್ ಇದೆ, ಈ ಪಾನು ಇಲ್ಲಿಗೆ ನೆಗ್ದ ಅಡ್ಜಸೆಂಟ್ ಸೈಡೆ. ಸೊ ಈ ರೀತಿ ಒಂದು ಪಾನ್ ಬಂತು. ನಾವು ಮೂವ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲಿದ್ದವ್ರು ಇಲ್ಲಿಗೆ ಮೂವ್ ಮಾಡ್ಬೋದೇ ಹೊರ್ತು ಇಲ್ಲಿಗೆ ಮೂವ್ ಮಾಡ್ಬೋದೇ ಹೊರ್ತು ನಾವು ಸಡನ್ನಾಗಿ ಇಲ್ಲಿಗೆ ಹೋಗೋಕ್ಕಾಗಲ್ಲ. ಎಲ್ಲಿ ಕನೆಕ್ಷನ್ಸ್ ಇದೆಯಲ್ಲ, ಈ ರೀತಿ ವಿ ಶೇಪಲ್ಲಿ ಅಥವಾ ಈ ರೀತಿ ಇಲ್ಲಿ ಮಾತ್ರ ಮೂವ್ ಮಾಡೋಕ್ಕಾಗೋದು. ಒಂದು ಪಾನು ಒಂದು ಸಲ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ಮಾತ್ರ ಮೂವ್ ಮಾಡೋಕ್ಕಾಗುತ್ತೆ. ಇವಾಗ ಒಂದು ನಿಜವಾದ ಮ್ಯಾಚ್ ಆಡ್ಬಿಟ್ಟು ತೋರಿಸ್ತೀವಿ. ನಾವು ಮ್ಯಾಚ್ ಶುರು ಮಾಡ್ತೀವಿ, ನೀವು ನೋಡಿ ಹೆಂಗೆ ಆಡೋದು ಅಂತ. ಫಸ್ಟು ಯಾವಾಗಲೂ ಏನಾಗುತ್ತೆ ಅಂದರೆ, ಏನೇ ಆದರೂ ಯಾರೇ ಫಸ್ಟ್ ಮೂವ್ ಮಾಡಿದ್ರು ಒಂದು ಪಾನ್ ಅವ್ರದ್ದು ಹೋಗೇ ಹೋಗುತ್ತೆ. ಇವಾಗ ಈ ಗ್ರೀನ್ ಪಾನ್ ಇಲ್ಲಿತ್ತು ಮತ್ತು ಈ ವೈಟ್ ಕಲರ್ ಪಾನ್ ಇಲ್ಲಿತ್ತು. ನಾವು ಇದನ್ನ ಇಲ್ಲಿಟ್ಟರು ಇವನು ಇಲ್ಲಿ ಬಂದು ಇಲ್ಲಿ ನನ್ನ ಮೇಲೆ ನೆಗೆದು ಈ ಪಾನ್ನ ತಗೋತಾನೆ. ಅಥವಾ ನಾವು ಅದನ್ನು ಮೂವ್ ಮಾಡೋ ಬದಲು ಇಲ್ಲಿ ಮೂವ್ ಮಾಡಿದ್ರೆ ಇವನು ಮತ್ತೆ ಇಲ್ಲಿಗೆ ನೆಗೆದು ನನ್ನ ಪಾನ್ನ ತಗೋತಾನೆ. ಸೊ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಫಸ್ಟ್ ಮೂವ್ ಮಾಡ್ತಾರೋ ಅವ್ರ ಪಾನ್ ಹೋಗಿ ಹೋಗುತ್ತೆ. ಅದನ್ನ ನೀವೇ ಥಿಂಕ್ ಮಾಡಿ ಯಾರು ಫಸ್ಟ್ ಮೂವ್ ಮಾಡಬೇಕು ಅಂತ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಆಟ. ಮೊದಲು ಆಗಲೇ ಇಲ್ಲಿತ್ತು, ಅವನನ್ನು ಈ ರೀತಿ ಹೊಡ್ಕೊಂಡಿದ್ದ. ಸೊ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟು ಯೋಚನೆ ಮಾಡೇ ಇಡಬೇಕು, ಇಲ್ಲದಿದ್ದರೆ ಅವ್ರು ಹೆಂಗೆ ಬೇಕಾದ್ರೂ ಹೊಡ್ಕೋಬೋದು. ಯೋಚನೆ ಮಾಡಿ. ಯಾಕಂದರೆ ಅವನು ಹೆಂಗೆ ಬೇಕಾದ್ರೂ ಹೊಡ್ಕೋತಾನೆ. ನಾವು ಅದಕ್ಕೆ ಯೋಚನೆ ಮಾಡಿಡಬೇಕು ಇವಾಗ. ಸೊ ಮತ್ತೆ ಇನ್ನೊಂದು ಪಾನ್ ನೋಡ್ಕೊಂಡ. ಇವಾಗ ಮತ್ತೆ ಮುಂದೆ ಇನ್ನೊಂದು ಮಾಡ್ತೀವಿ. ಇವಾಗ ನಾನೊಂದು ಪಾನ್ ನೋಡ್ಕೊಂಡೆ. ಇವಾಗ ಅವನದು ಅವನೇನು ಮಾಡ್ತಾನೆ ಮೂವ್ ಮಾಡು. ಸೊ ಈ ಪಾನ್ ನನಗೆ ಬಂತು, ನಾನು ಆ ಪಾನ್ನ ತೊಗೊಂಡೆ. ಸೊ ಮತ್ತೆ ಅವ್ನು ನನ್ನ ಪಾನ್ ತೊಗೊಂಡ. ಆಟ ಹಿಂಗೆ ಹೋಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಮತ್ತೆ ಇದು ನನಗೆ ಬಂತು. ಇವಾಗ ಮತ್ತೆ ಅವನಲ್ಲಿಂದ ಇಲ್ಲಿಗೆ ತಂದಿಟ್ಟ. ಸೊ ಮತ್ತೆ ನಾನು ಈ ಪಾನ ತಗೋತಾ ಇದ್ದೀನಿ.
ಇವಾಗ ಮತ್ತೆ ನನ್ನ ಪಾನ್ ತೊಗೊಂಡು ಇವಾಗ ಯೋಚನೆ ಮಾಡಿ ಮೂವ್ ಮಾಡಬೇಕು. ಸಾರಿ, ಪಾನು ಸ್ವಲ್ಪ ಇತ್ತು. ಕಂಟಿನ್ಯೂ ಮಾಡು. ಸೊ ಇನ್ನೊಂದು ಪಾನ್ ಆಯಿತು. ನೋಡೋಣ ಯಾರು ಜಾಸ್ತಿ ತಗೋತಾರೆ ಅಂತ. ತುಂಬ ಚೆನ್ನಾಗಿದೆ ಇದು ವಿತ್ ಲಕ್ ನನ್ನ. ತುಂಬ ಅದ್ಭುತವಾದ ಆಟ ಇದು. ಜೂನಿ ಇಂಡಿಯನ್ಸ್ ಅವ್ರು ಆಡ್ತಾ ಇರೋ ಆಟ. ಇದನ್ನ ಸ್ಪೇನ್ ಅವ್ರು ಕಂಡುಹಿಡಿದ್ರು. ಈ ಎರಡು ಪಾನ್ಗಳನ್ನ ನಾವು ಹಾವುಗಳಂತ ತಿಳ್ಕೊಳ್ಬೇಕು. ಇದೆ ಇಲ್ಲ ಹಾವುಗಳಂತ ತಿಳ್ಕೊಂಡಿರ್ಲಿ. ಇನ್ನೂ ಒಂದು ಏನಿದೆ ಅಂದರೆ, ಈ ಹಾವುಗಳಂತ ತಿಳ್ಕೊಳ್ದೇ ಇದ್ದರೂ ನಾವು ಇದನ್ನ ಸರ್ಪಗಳನ್ನ ಕಲ್ಲು ಅಥವಾ ಅಸ್ತ್ರಗಳಂತ ತಿಳ್ಕೊಬೇಕು. ಇನ್ನೇನಿಲ್ಲ ಈ ಆಟದ್ದು, ಇಷ್ಟೇ ರೂಲ್ಸು. ಇವಾಗ ನಾವು ಕಂಟಿನ್ಯೂ ಮಾಡ್ತೀವಿ ಆಟನ. ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ಲಾಸ್ಟ್ ಪಾನ್ ಇದೆ. ಎಲ್ಲ ಪಾನ್ ಹೋದರೂ ಕೂಡ ಬೇಜಾರು ಮಾಡ್ಕೋಬೇಡಿ. ನೀವು ಕೊನೆ ಪಾನ್ ಇರುವವರೆಗೂ ಕೂಡ ನೀವು ನಿಮ್ಮ ಆಟನ ಮುಂದುವರಿಸ್ಬೋದು. ನಾನು ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು. ನೀವು ಟ್ರೈ ಮಾಡಿ ಚೆನ್ನಾಗಿ ಆಡೋಕ್ಕೆ, ನೀವು ಗೆಲ್ತೀರಾ. ಸೊ ಇಷ್ಟೇ ಈ ವಿತ್ ಲಕ್ ನನ್ನ ಈ ಆಟ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ನೀವು ಯಾವಾಗ ಫ್ರೀ ಇರ್ತೀರೋ ಆಗ ಟ್ರೈ ಮಾಡಿ. ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ.